ಸ್ಟೂಡೆಂಟ್ಸ್, ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಎಲ್ಲರಿಗೂ ವಿದ್ಯಾಶಕ್ತಿಯ ಗಣಿತ ವಿಭಾಗಕ್ಕೆ ಸ್ವಾಗತ. ನಾನು ಇವತ್ತು 10ನೇ ತರಗತಿಯ ಒಂದು ಹೊಸ ಚಾಪ್ಟರ್ ಯಾವುದಂದ್ರೆ ತ್ರಿಕೋನಮಿತಿಯ ಪ್ರಸ್ತಾವನೆ ಅನ್ನೋ ಒಂದು ಹೊಸ ಪಾಠವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾವ್ದು ಹೇಳ್ರಿ ಹಾಗಾದ್ರೆ? ತ್ರಿಕೋನಮಿತಿಯ ಪ್ರಸ್ತಾವನೆ, ತ್ರಿಕೋನಮಿತಿಯ ಪ್ರಸ್ತಾವನೆ ಅಥವಾ ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿ. ಹೌದಾ? ಇಲ್ಲಿ ನಿಮ್ಗೆ ಏನಾಗಿದೆ ಅಂದ್ರೆ ತ್ರಿಕೋನಮಿತಿಯ ಪ್ರಸ್ತಾವನೆ ಅಂದ್ರೆ ನಾನ್ ನಿಮ್ಗ ಇಷ್ಟು ದಿನ ಯಾವುದೇ ಒಂದು ಪಾಠವನ್ನ ಹೇಳ್ಬೇಕಂದ್ರೆ ನೀವು ಆಲ್ರೆಡಿ ಇದನ್ನ 9th ಕ್ಲಾಸ್ ಒಳಗ್ ಕಲ್ತೀರಿ, ಅಥವಾ 8th ಕ್ಲಾಸ್ ಒಳಗ್ ಕಲ್ತೀರಿ, ಅಥವಾ 6th 7th ಇದ್ದಾಗ ಕಲ್ತೀರಿ. ಈಗ ನಾವು ಏನ್ ಹೇಳ್ತಾ ಇದ್ದೆ ಅಂದ್ರೆ ತ್ರಿಕೋನಮಿತಿ ಅಂದ್ರೆ ಈ ವರ್ಡ್ ಅನ್ನ ನಾನು ಹೊಸದಾಗಿ ಕೇಳ್ತಾ ಇದ್ದೀನಿ. ಸೊ ಇದು ಯಾವ ರೀತಿಗೆ ಸಂಬಂಧಪಟ್ಟಿದೆ ಅನ್ನೋದನ್ನ ನಾನು ಹೇಳ್ತೇನಂತೆ. ಹೌದಾ? ಸೊ ಇಲ್ಲಿ ಏನಾಗತ್ತ, ತ್ರಿಕೋನಮಿತಿ ಅಂತಂದ್ರೆ ಇಲ್ಲಿ ನಮ್ಗೆ ಈ ವರ್ಡ್ ಹೇಳೋ ಹಾಗೆ ತ್ರಿಕೋನ ಅಂದ್ರ ನಮಗ್ ಗೊತ್ತಾಗ್ಬೇಕು ಇದು ತ್ರಿಭುಜಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪಾಠ. ಹೌದಾ? ಈಗ ತ್ರಿಕೋನಮಿತಿ ಅಂದ್ರೆ ನಾವು ಈ ಪಾಠದೊಳಗ ಯಾವ ತ್ರಿಭುಜವನ್ನ ಹೆಚ್ಚಾಗಿ ಬಳಸ್ತೇವಂದ್ರ, ಹೆಚ್ಚಾಗಿ ಅಂದ್ರೆ ಅದೊಂದೇ ತ್ರಿಭುಜವನ್ನ ನಾನು ಬಳಸೋದು. ಯಾವ್ದು ಹೇಳ್ರಿ? ಈ ಚಿತ್ರ ನೋಡ್ರಿ, ಯಾವ್ದಾಗತ್ತಿದು? ಎ ಬಿ ಸಿ. ಹೌದಾ? ಸೊ ಇದೇನ ಯಾವ ತ್ರಿಭುಜ ಹೇಳ್ರಿ? ಇದು ಲಂಬಕೋನ ತ್ರಿಭುಜ ಅಥವಾ ರೈಟ್ ಆಂಗಲ್ ಟ್ರಯಾಂಗಲ್. ಈ ಪಾಠದೊಳಗ ನಾನು ಬಳಸುವಂತ ತ್ರಿಭುಜನ ಯಾವ್ದು ಹೇಳ್ರಿ? ರೈಟ್ ಆಂಗಲ್ ಟ್ರಯಾಂಗಲ್ ಅಥವಾ ಲಂಬಕೋನ ತ್ರಿಭುಜವನ್ನ ನಾನು ಬಳಸ್ತೇನೆ. ಹೌದಾ? ಈ ಲಂಬಕೋನ ತ್ರಿಭುಜದ ಮೇಲೆ ಯಾವ ರೀತಿ ಪ್ರಾಬ್ಲಮ್ಸ್ ಬರ್ತಾವ ಅನ್ನೋದನ್ನ ನೋಡೋಣ. ಬಟ್ ಇದು ತ್ರಿಕೋನಮಿತಿ ಅಂದ್ರೆ ಇದನ್ನ ಯಾಕೆ ನಾವು ಮತ್ತೆ ಹೊಸದಾಗಿ ಈಗ ನಾವು ಕಲಿಬೇಕಾಗಿದ್ರೆ ಇದನ್ನ ಫಸ್ಟ್ ಒಂದ್ ಸ್ವಲ್ಪ ಆದ್ರೂ ನಾವು ಮೊದ್ಲಿಂದನೂ ಕಲಿಬಹುದಾಗಿತ್ತು. ಬಟ್ ಇದನ್ನ ಯಾಕೆ ನಮಗ ತ್ರಿಕೋನಮಿತಿಯನ್ನ ಈಗಿಟ್ರು? ಹೌದಾ? ಸೊ ಇದು ಯಾವ್ದಕ್ ನಮಗ ಇಂಪಾರ್ಟೆಂಟ್? ಈಗ ತ್ರಿಕೋನಮಿತಿ ಇಲ್ಲಿ ಏನೇನು ಬರ್ತಾವ, ನಾವು ಇವನ್ನೆಲ್ಲ ಯಾವ ರೀತಿ ನಮ್ಮ ಡೈಲಿ ಲೈಫ್ ಒಳಗೆ ಎಲ್ಲಿ ಯೂಸ್ ಆಗ್ತೈತಿ ಅಂತ. ಹೌದಾ? ಸೊ ನಿಮಗೆ ಇಲ್ಲೇ ಒಂದು ಎಕ್ಸಾಂಪಲ್ ಅನ್ನ ಕೊಟ್ಟಿದ್ದಾರೆ ನೋಡ್ರಿ ನಿಮ್ ಬುಕ್ ಒಳಗ. ಏನಂದ್ರ ಇಲ್ಲಿ ಸ್ವಲ್ಪ ನಿಮ್ಗೆ ಚಿತ್ರ ತೋರಿಸ್ತೇನ್ರಿ ಬುಕ್ ಒಳಗ. ಒಂದ್ ಸೆಕೆಂಡ್. ಕಾಣಿಸ್ತಾ ಇದೆ ಅಂತ ಅನ್ಕೋತೇನೆ ನಾನು. ಇಲ್ಲಿ ಕಾಣಿಸ್ತಾ ಇದೆ. ಹೌದಾ? ಇಲ್ಲಿ ಏನಾಗಿದೆ ಅಂದ್ರ ನಾನು ಓದ್ತೇನೆ ನೋಡ್ರಿ ಎಕ್ಸಾಂಪಲ್ ಅದನ್ನ. ಒಂದು ಶಾಲೆಯ ವಿದ್ಯಾರ್ಥಿಗಳು ಕುತುಬ್ ಮಿನಾರ್ ಅನ್ನು ವೀಕ್ಷಿಸಲು ಹೋಗಿದ್ದಾರೆ ಎಂದು ಊಹಿಸಿಕೊಳ್ಳಿ. ಇದೀಗ ವಿದ್ಯಾರ್ಥಿಯು ಮಿನಾರ್ನ ತುದಿಯನ್ನು ನೋಡುತ್ತಿದ್ದರೆ ತೋರಿಸಿರುವಂತೆ ಒಂದು ಲಂಬಕೋನ ತ್ರಿಭುಜವಾಗುವಂತೆ ಕಲ್ಪಿಸಬಹುದು. ವಿದ್ಯಾರ್ಥಿಯು ನೈಜವಾಗಿ ಮಿನಾರನ್ನು ಅಳತೆ ಮಾಡದೆ ಅದರ ಎತ್ತರವನ್ನು ಕಂಡುಹಿಡಿಯಲು ಸಾಧ್ಯವೇ? ಅಂದ್ರೆ ಇಲ್ಲಿ ಏನಾಗಿದೆ, ಒಂದು ವಿದ್ಯಾರ್ಥಿ ಅವ್ರು ಏನ್ ಮಾಡಿದಾರು, ಈಗ ಕುತುಬ್ ಮಿನಾರ್ ಅದನ್ನ ಇಷ್ಟ ಹೈಟ್ ಅದೇ ಅಂತ ತಿಳ್ಕೊರಿ. ಹೌದಾ? ಅದು ಎಷ್ಟು ಹೈಟ್ ಇದೆ ಅಂತ ನಿಮ್ಗೆ ಗೊತ್ತು. ಸೊ ಅಲ್ಲಿ ಏನಾಗತ್ತ, ಇಲ್ಲಿ ಒಬ್ಬ ವಿದ್ಯಾರ್ಥಿ ನಿಂತಿದ್ದಾರೆ. ಹೌದಾ? ಕರೆಕ್ಟಾ? ಇಲ್ಲೊಂದು ಪಾಯಿಂಟ್ ಮಾಡ್ತಾ ಇದ್ದೀನಿ ನೋಡ್ ನಾನು. ಹೌದಾ? ಇಲ್ಲೇ ಒಬ್ಬ ವಿದ್ಯಾರ್ಥಿ ನಿಂತಿದ್ದಾರೆ. ಸೊ ಇವ್ರು ಎಲ್ಲಿ ನಿಂತಾರೆ? ಈ ಕುತುಬ್ ಮಿನಾರು ನೆಲದ ಮೇಲೆ ಇದೆ, ಈ ವಿದ್ಯಾರ್ಥಿ ಕೂಡ ನಮಗ ನೆಲದ ಮೇಲೆ ಇದೆ. ಇದೊಂದು ಸ್ಟ್ರೇಟ್ ಲೈನ್ ಆಗತ್ತ. ಈ ವಿದ್ಯಾರ್ಥಿ ಏನ್ ಮಾಡ್ತಾ ಇದ್ದಾರು, ಇಲ್ಲಿ ಈ ಕುತುಬ್ ಮಿನಾರ್ದ ಫುಲ್ ಟಾಪ್ ಈ ತುದಿಯನ್ನ ನೋಡ್ತಾ ಇದ್ದಾರು. ಅಂದ್ರೆ ಇಲ್ಲಿ ಇವ್ರ ಕಣ್ ಇಲ್ಲಿದ್ರಿಂದ ಇಲ್ಲಿಂದ ಹಿಂಗ್ ನೋಡ್ತಾ ಇದೀವಿ ಅಂದ್ರೆ ನಾವು ಇದೇನಾಗತ್ ನೋಡ್ರಿ ನಮಗ. ಕರೆಕ್ಟಾ? ಈ ರೀತಿ ಕಾಣಿಸ್ತಾ ಇದೆಯಲ್ಲ, ಇದು ನಮಗ ಇಂಡೈರೆಕ್ಟ್ ಆಗಿ ಯಾವ ತ್ರಿಭುಜನ ಹೋಲ್ತೈತಿ ಹೇಳ್ರಿ? ಇದು ಲಂಬಕೋನ ತ್ರಿಭುಜವನ್ನ ಹೋಲ್ತೈತಿ. ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ನೋಡ್ರಿ. ಹುಡುಗಿಯೊಬ್ಬಳು ನದಿಯ ದಂಡೆಯಲ್ಲಿರುವ ತನ್ನ ಮನೆಯ ಉಪ್ಪುರಿಗೆಯಲ್ಲಿ ಕುಳಿತಿದ್ದಾಳೆ ಎಂದು ಊಹಿಸಿಕೊಳ್ಳಿ. ಆಕೆಯು ನದಿಯ ಮತ್ತೊಂದು ದಂಡೆಯಲ್ಲಿರುವ ದೇವಸ್ಥಾನದ ಮೆಟ್ಟಲಿರುವ ಕುಂಡವನ್ನು ನೋಡುತ್ತಿದ್ದಾಳೆ. ಅಲ್ಲಿ ಏನಾಗಿದೆ, ಒಂದು ಹುಡುಗಿ ಏನ್ ಮಾಡಿದಾರು, ಇಲ್ಲೊಂದು ನದಿ ಇದೆ. ಹೌದಾ? ಸೊ ಈ ಕಡೆ ಏನಾಗಿದೆ, ಅವ್ರ ಮನಿ ಇದೆ. ಆ ಮನೆಯ ಟಾಪ್ ಅಲ್ಲಿ ಫುಲ್ ಟೆರಸ್ ಮೇಲೆ ಹುಡುಗಿ ಕೂತು ಇಲ್ಲೊಂದು ದೇವಸ್ಥಾನ ಇದೆ. ಹೌದಾ? ಈ ದೇವಸ್ಥಾನದ ಹೊಸ್ತಿಲಲ್ಲಿ ಅಲ್ಲೇ ಒಂದು ಏನಾಗಿದೆ, ಒಂದು ಹೂ ಇದೆ.
ಈ ಹುಡುಗಿ ಇಲ್ಲಿ ಕುತ್ಕೊಂಡು ಈ ಹೂವನ್ನ ನೋಡ್ತಾ ಇದ್ದಾಳು. ಇದು ಕೂಡ ನಮ್ಗೆ ಏನಾಗತ್ತೆ ಹೇಳ್ರಿ, ಇದು ಉಲ್ಟಾ ಸ್ವಲ್ಪ ಈ ಕಡೆ ಇದು ಟ್ರಯಾಂಗಲ್ ಈ ರೀತಿ ಇದೆ, ಇದು ಈ ರೀತಿ ಇದೆ. ಅಂದ್ರೆ ನಾವು ನೋಡಿರುವಂತಹ ದೃಷ್ಟಿ ಇದು ಏನಾಗತ್ತ ನಮಗ ಆಲ್ಮೋಸ್ಟ್ ಲಂಬಕೋನ ತ್ರಿಭುಜವನ್ನ ಹೋಲ್ತೈತಿ. ಈ ರೀತಿ ನಮಗ ಈ ತ್ರಿಕೋನಮಿತಿಯ ಪ್ರಸ್ತಾವನೆಯನ್ನ ನಾವು ನಮ್ಮ ಡೈಲಿ ಲೈಫ್ ಒಳಗೆ ಯಾವ ರೀತಿ ಯೂಸ್ ಮಾಡ್ತೈತಂದ್ರ, ನಮಗ ಅತಿ ದೂರದಲ್ಲಿರುವಂತಹ ವಸ್ತುಗಳ ದೂರವನ್ನ ಕಂಡುಹಿಡಿಯಲು ಇದನ್ನ ಬಳಸ್ತಾರೋ. ಅತಿ ದೂರ ಅಂದ್ರೆ ಇಲ್ಲೇ ನಮಗ ಒಂದ್ 10 ಕಿಲೋಮೀಟರ್, ಒಂದು 100 ಕಿಲೋಮೀಟರ್ ಅಂತಲ್ಲ. ಎಷ್ಟ್ ಅಂದ್ರ ನಿಮ್ಗೆ ಎಕ್ಸಾಂಪಲ್ ಅಂದ್ರ, ನಮಗ ಭೂಮಿಯಿಂದ ಸೂರ್ಯನಿಗಿರುವ ದೂರವನ್ನ ಕಂಡುಹಿಡಿಯಲು, ಅಥವಾ ಭೂಮಿಯಿಂದ ಚಂದ್ರನಿಗಿರುವ ದೂರವನ್ನ ಕಂಡುಹಿಡಿಯಲು, ಅಥವಾ ನಕ್ಷತ್ರಗಳದ್ದು ಅಂದ್ರೆ ಅಷ್ಟು ದೂರವನ್ನ ಕಂಡುಹಿಡಿಯಲಿಕ್ಕೆ ನಮಗಿದನ್ನ ತ್ರಿಕೋನಮಿತಿಯ ಪ್ರಸ್ತಾವನೆಯನ್ನ ಬಳಸ್ತಾರೋ. ಅದಾದ್ಮೇಲೆ ಸಮುದ್ರದ ಆಳದಲ್ಲಿ ನಮಗ ಪೂರ್ತಿ ಕೆಳಗ್ ನಮಗ ಏನೇನು ವಸ್ತುಗಳದಾವು ಅಥವಾ ಅಲ್ಲಿ ಏನೇನು ಜೀವಿಗಳದಾವ ಅಂತ ಕಂಡುಹಿಡಿಲಿಕ್ಕೆ ನೀವು ಸ್ವಲ್ಪ ನೋಡಿರ್ಬೇಕಲ್ಲ. ಫುಲ್ ನಮ್ಗೆ ಏನಾಗುತ್ತೆ ಹೇಳ್ರಿ, ಒಂದ್ ಸಮುದ್ರದೊಳಗ ಒಳಗೆಲ್ಲ ಕ್ಯಾಮ್ರಾ ಬಿಟ್ಟು ನಮ್ಗ ತೋರಿಸ್ತಿರ್ತಾರೆ, ಹೌದಾ? ಸೊ ಅವೆಲ್ಲ ನಮಗ ಅದು ಎಷ್ಟು ದೂರದೊಳಗಿದೆ, ಇಷ್ಟು ದೂರದೊಳಗೆ ಈ ಜೀವಿಗಳದಾವು, ಹೌದಾ? ನೀವು ಸ್ವಲ್ಪ ಎಷ್ಟಿರ್ಬೋದು, ಈ ಸಮುದ್ರದ ಆಳದಿಂದ ಇಷ್ಟು ದೂರದೊಳಗೆ ಇಷ್ಟು ಜೀವಿಗಳದಾವು, ಅಥವಾ ಇಲ್ಲಿ ಈ ವಸ್ತುಗಳದಾವು ಅನ್ನೋದನ್ನ ನಾವ್ ಯಾವ್ದಾರ ಒಂದು ಸ್ಕೇಲ್ ತಗೊಂಡ್ ಹೋಗಿ ಅಂದ್ರೆ ಅದನ್ನ ಲೆಕ್ಕ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಇದನ್ನ ಅವ್ರು ಎಲ್ಲಿ ಯಾವ ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡಿ ಅದನ್ನ ಕಂಡು ಹಿಡಿತಾರಂದ್ರ ತ್ರಿಕೋನಮಿತಿ, ಹೌದಾ? ಆ ತ್ರಿಕೋನಮಿತಿಯ ಅನುಪಾತಗಳು ಹೆಂಗ್ ಅದಾವ ಅನ್ನೋದನ್ನ ನೋಡೋಣ. ಬಟ್ ನಮ್ಗೆ ಏನಾಯ್ತು, ಕಾನ್ಸೆಪ್ಟ್ ಆಯ್ತು. ಈ ತ್ರಿಕೋನಮಿತಿಯ ಪ್ರಸ್ತಾವನೆಯನ್ನ ನಾವು ಎಲ್ಲಿ ಬಳಸ್ತೇವೆ ಹೇಳ್ರಿ, ಯಾವುದೇ ಒಂದು ದೂರದಲ್ಲಿರುವ ಒಂದು ಆಬ್ಜೆಕ್ಟಿನ ದೂರವನ್ನ ಕಂಡುಹಿಡಿಲಿಕ್ಕೆ. ಅದು ದೂರ ಅಂದ್ರೆ ಅಷ್ಟೇ ಸಮೀಪ ಅಲ್ಲ, ನಮಗ್ ಅಂದಾಜಾಗ್ಬೇಕು ಭೂಮಿಯಿಂದ ಸೂರ್ಯನಿಗಿರುವ ದೂರ ಎಷ್ಟಿದೆ, ಚಂದ್ರನಿಗಿರುವ ದೂರ ಎಷ್ಟಿದೆ, ಅದ್ರ ಜೊತೆಗೆ ಸಮುದ್ರದ ಆಳ ಎಷ್ಟಿದೆ ಅನ್ನೋದು ನಮ್ಗ ಗೊತ್ತಿರ್ಬೇಕು. ಅಷ್ಟು ದೂರವನ್ನ ಕಂಡುಹಿಡಿಲಿಕ್ಕೆ ನಾವು ಏನನ್ನ ಬಳಸ್ತೇವೆ ಹೇಳ್ರಿ, ತ್ರಿಕೋನಮಿತಿಯ ಅನುಪಾತಗಳನ್ನು ಬಳಸ್ತೀವಿ, ಹೌದಾ? ಅನುಪಾತಗಳು ನಮಗ ಸೊ ಫಸ್ಟ್ ನಮ್ಗೆ ಏನ್ ಗೊತ್ತಿರ್ಬೇಕು ಹೇಳ್ರಿ, ಇದು ತ್ರಿಕೋನ ತ್ರಿಭುಜವನ್ನ ನಾನು ತಗೋಬೇಕು, ಹೌದಾ? ಲಂಬಕೋನ ತ್ರಿಭುಜ ಅಂದ್ರೆ ನನಗೆ ಇಲ್ಲೊಂದು ಅನ್ನ ಮಾಡ್ತೇನೆ. ಈ ಸಿ ಒಳಗ್ ನಮಗ ಆಂಗಲ್ ಆಗಿದೆ. ಇದನ್ನ ಇದೇ ರೀತಿ ಯಾಕೆ ತಗೊಂಡೆ ಅಂದ್ರೆ ನಿಮ್ಗೆ ಹೋಗ್ತಾ ಹೋಗ್ತಾ ಇದ್ರೊಳಗ ಅರ್ಥ ಆಗ್ತೈತಿ, ಹೌದಾ? ಸೊ ಈಗ ನಾ ಏನ್ ಮಾಡ್ತೇನೆ, ABC ಅಂತ ತಗೊಂಡೆ. ಸೊ ಈಗ ನಾವೇನ್ ಮಾಡ್ಬೇಕು, ತ್ರಿಕೋನಮಿತಿಯ ಅನುಪಾತಗಳನ್ನ ಬರಿಬೇಕು, ಹೌದಾ? ಸೊ ತ್ರಿಕೋನಮಿತಿಯ ಅನುಪಾತಗಳು ಯಾವ್ಯಾವ ಇದಾವ ಅನ್ನೋದನ್ನ ನಾನು 1 by 1 ಹೇಳ್ತೇನೆ, ಹೌದಾ? ಫಸ್ಟ್ ನಾ ಈಗ ಏನ್ ಮಾಡ್ಬೇಕು, ಈ ಇಲ್ಲಿ ಏನಾಗಿದೆ ನೋಡ್ರಿ, ಇಲ್ಲಿ ಈ ರೀತಿ ಸಿಂಬಾಲ್ ಇತ್ತಂದ್ರ ಇದ ಜಾಗದೊಳಗ ನಮಗ ಲಂಬಕೋನ ಆಗಿದೆ ಅಂತ ಅರ್ಥ. ಸೊ ಈ ಲಂಬಕೋನದ ಎದುರಿಗೆ ಇರುವಂತಹ ಇದು ಏನ್ ಪೋರ್ಷನ್ ಇದೆಯಲ್ಲ, ನಾವ್ ಇದಕ್ಕೆ ಏನಂತ ಕರಿತೇವಂದ್ರ ವಿಕರ್ಣ ಅಂತ ಕರಿತೇವಿ, ವಿಕರ್ಣ ಅಂತ ಕರಿತೇವಿ, ಹೌದಾ? ಆಮೇಲೆ ಇಲ್ಲಿ ನೋಡ್ರಿ, ಇಲ್ಲಿ ಆಂಗಲ್ ಆಗಿದೆಯಲ್ಲ, ಇದ್ರ ಅಪೋಸಿಟ್ ಸೈಡ್ ಇಲ್ಲಿ ಏನಾಗತ್ ನೋಡ್ರಿ ನಮ್ಗೆ ಇಲ್ಲಿ, ಹೌದಾ? ಕಾಣಿಸ್ತಾ ಇದೆ, ನಾ ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ, ತೋರಿಸ್ತಾ ಇದ್ದೀನಿ, ಹೌದಾ? ಈ ಆಂಗಲ್ ನಿಂದ ಈ ಅಪೋಸಿಟ್ ಸೈಡ್ ಅದಲ್ಲ, ಇದಕ್ ನಾವ್ ಏನಂತ ಕರಿತೇವಂದ್ರ ಅಭಿಮುಖ ಬಾಹು ಅಂತ ಕರಿತೀವಿ, ಅಭಿಮುಖ ಬಾಹು ಅಂತ ಕರಿತೀವಿ, ಹೌದಾ? ಇನ್ನೇನ್ ಲಾಸ್ಟಿಗೆ ಒಂದು ಉಳಿತೈತಲ್ಲ, ಇದಕ್ ನಾವ್ ಏನಂತ ಕರಿತೇವಂದ್ರ ಪಾರ್ಶ್ವ ಬಾಹು ಅಂತ ಕರಿತೀವಿ, ಪಾರ್ಶ್ವ ಬಾಹು ಅಂತ ಕರಿತೀವಿ. ಕರೆಕ್ಟಾ? ಅರ್ಥ ಆಯ್ತು? ಈ ತ್ರಿಭುಜದ ಇದೇನಿದೆ ಲಂಬಕೋನದ ಎದುರಿಗೆ ಇರುವಂತಹ ಪೋರ್ಷನ್ ಅನ್ನು ನಾವು ವಿಕರ್ಣ ಅಂತ ಕರಿತೀವಿ. ಇದಕ್ಕೆ ಇಂಗ್ಲಿಷ್ ನೊಳಗ ಹೈಪೋಟೆನಿಸ್ ಅಂತ ಕರಿತೀವಿ. ಇದ್ರದ್ ಇಲ್ಲೊಂದು ಆಂಗಲ್ ಹಿಂಗ್ ಮಾಡಿದೆ ನೋಡ್ರಿ, ನಾವು ತೋರಿಸ್ತಾ ಇದ್ದೇನೆ, ಮಾರ್ಕರ್ಲಿ ಇದು ಮಾರ್ಕ್ ಮಾಡ್ತಾ ಇದ್ದೇನಲ್ಲ, ಇದ್ರ ಅಪೋಸಿಟ್ ಬರುವಂತಹಕ್ಕೆ ನಾವ್ ಏನಂತ ಕರಿತೀವಿ, ಅಭಿಮುಖ ಬಾಹು ಅಂತ ಕರಿತೀವಿ. ಆಮೇಲೆ ಇನ್ನೇನು ಉಳಿದಿರ್ತಕ್ಕಂಥದ್ದು ಇನ್ನೊಂದು ಬಾಹು ಇದೆಯಲ್ಲ, ಅದಕ್ಕ ನಾವು ಪಾರ್ಶ್ವ ಬಾಹು ಅಂತ ಕರಿತೀವಿ, ಅಥವಾ ಇದಕ್ಕ ಅಡ್ಜಸೆಂಟ್ ಸೈಡ್ ಅಂತನೂ ಕರಿತೀವಿ. ಇದೊಂದು ತ್ರಿಭುಜ ಆಯ್ತಾ. ಇದು ಇನ್ನೂ ಒಂದು ತ್ರಿಭುಜವನ್ನ ಇದೇ ರೀತಿ ಇರುವಂತದ್ದು ಇಲ್ಲಿ ತೋರಿಸ್ತೇನೆ ನೋಡ್ರಿ ನಾನು, ಹೌದಾ? ಕಾಣಿಸ್ತಾ ಇದೆ. ಸೊ ಇದಕ್ಕೂ ನಾನು ಸೇಮ್ ಹೆಸರ ಕೊಡ್ತೇನೆ, ಎಲ್ಲಿ ಚೇಂಜ್ ಆಗ್ತೈತೆ ಅನ್ನೋದು ನಿಮಗ್ ಐಡೆಂಟಿಫೈ ಮಾಡ್ಲಿಕ್ಕೆ. ಸೊ ಇಲ್ಲಂತೂ ನಮಗ ಲಂಬಕೋನ ಆಗಿದೆ. ಸೊ ಲಂಬಕೋನದ ಅಪೋಸಿಟ್ ಇರ್ತಕ್ಕಂತ ಸೈಡಿಗೆ ನಾವ್ ಏನಂತ ಕರಿತೇವೆ, ಇದ್ರ ಸ್ಟ್ರೇಟ್ ಇರ್ತಕ್ಕಂತ ಸೈಡಿಗೆ ಇಲ್ಲಿ ಕಾಣಿಸ್ತಾ ಇದೆ,
ಅದಕ್ಕೆ ಏನಂತ ಕರಿತೀವಿ? ವಿಕರ್ಣ ಅಂತ ಕರಿತೀವಿ. ಹೌದಾ? ವಿಕರ್ಣ ಅಂತ ಕರಿತೀವಿ. ಇಲ್ಲಿ ನೋಡ್ರಿ, ನಾನು ಇವಾಗ ಇಲ್ಲಿ ಆಂಗಲ್ ಮಾಡಿದೆ, ಬಟ್ ನಾ ಇಲ್ಲಿ ಇವಾಗ ಏನ್ ಮಾಡ್ತೀನಿ? ಇಲ್ಲಿ ಮಾಡ್ತೀನಿ. ಕರೆಕ್ಟಾ? ಹೌದಾ? ನಿಮ್ಮ ಎಕ್ಸಾಮ್ ಒಳಗು ಅಥವಾ ನಿಮಗ ಅಭ್ಯಾಸದೊಳಗು ಇದೇ ರೀತಿನ ಕೊಡ್ತಾರ. ಅವ್ರು ಎಲ್ಲಿ ಕೊಟ್ಟಿರ್ತಾರ ನಾವು ಅದ್ರ ತಕ್ಕಂಗ ಅದನ್ನ ಅಭಿಮುಖ ಬಾಹುವನ್ನ ಚೇಂಜ್ ಮಾಡ್ಕೋಬೇಕು. ಸೊ ಇಲ್ಲಿ ಆಂಗಲ್ ಇದ್ದಾಗ ಇದ್ ಅಭಿಮುಖ ಬಾಹು ಆಯ್ತು. ಅಕಸ್ಮಾತ್ ಈಗ ಇಲ್ಲಿ ಆಂಗಲ್ ಆದಾಗ ಇದ್ರದ್ದು ಅಭಿಮುಖ ಬಾಹು ಎಲ್ಲಿ ಆಗತ್ತ? ಹಂಗಾರ ಇಲ್ಲಿ ಆಗತ್ತ. ಹೌದಾ? ಅಭಿಮುಖ ಬಾಹು ಇವಾಗ ಚೇಂಜ್ ಆಯ್ತು. ಸೊ ಇದಕ್ ನಾವ್ ಇಲ್ಲೇ ಪಾರ್ಶ್ವ ಬಾಹು ಅಂದೇವಿ, ಬಟ್ ಇಲ್ಲಿ ಏನಾಗತ್ ನಮ್ಗೀಗ? ಅಭಿಮುಖ ಬಾಹು ಆಗುತ್ತೆ. ಯಾಕೆ ಅದು ಚೇಂಜ್ ಆಗ್ತದೆ ಹೇಳ್ರಿ? ಅವ್ರು ಎಲ್ಲಿ ಆಂಗಲ್ ಕೊಟ್ಟಿರ್ತಾರೋ ಅದರ ಮೇಲೆ ನಮಗದು ಅಭಿಮುಖ ಬಾಹು ಮತ್ತ ಪಾರ್ಶ್ವ ಬಾಹು ಚೇಂಜ್ ಆಗ್ತೈತಿ. ವಿಕರ್ಣ ಚೇಂಜ್ ಆಗುದಿಲ್ಲ, ಬಟ್ ನಮಗ ಅಭಿಮುಖ ಬಾಹು ಮತ್ತ ಪಾರ್ಶ್ವ ಬಾಹು ಅನ್ನೋದು ಚೇಂಜ್ ಆಗ್ತೈತಿ. ಸೊ ಇದೇನಾಗತ್ ನಮ್ಗೀಗ? ಅಭಿಮುಖ ಬಾಹು ಅಥವಾ ಅಪೋಸಿಟ್ ಸೈಡ್ಸ್ ಅಂತ ಆಗತ್ತ. ಇನ್ನೇನ್ ಉಳಿದಿರ್ತೈತಲ್ಲ ಇದಕ್ಕೆ ಏನಂತ ಕರಿತೇವಂದ್ರ ಪಾರ್ಶ್ವ ಬಾಹು ಅಂತ ಕರಿತೇವಿ. ಪಾರ್ಶ್ವ ಬಾಹು ಅಥವಾ ಅಡ್ಜಸೆಂಟ್ ಸೈಡ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಈ ರೀತಿ ನಮ್ಗಿದು ತ್ರಿಕೋನ ಮಿತಿ ಒಳಗೆ ಟ್ರಯಾಂಗಲ್ ಒಳಗ ಈ ಆಂಗಲ್ ಇಲ್ಲಿ ಒಂದ್ಸಲ ಇಲ್ಲಾಗಿದೆ, ಒಂದ್ಸಲ ಇಲ್ಲಾಗಿದೆ. ಇಷ್ಟೇ ನಮಗ್ ಡಿಫ್ರೆನ್ಸ್ ಇರೋದು. ಇದ್ರ ಮೇಲೆ ನಾವು ಏನ್ ಮಾಡ್ಬೇಕು? ಅಭಿಮುಖ ಬಾಹು ಯಾವುದು, ಪಾರ್ಶ್ವ ಬಾಹು ಯಾವುದು ಅನ್ನೋದು. ನಾ ಇದನ್ನ ಯಾಕೆ ನಿಮಗೆ ಇಷ್ಟು ಒತ್ತಿ ಹೇಳ್ತಾ ಇದ್ದೀನಿ ಅಂದ್ರ, ನೀವು ನೆಕ್ಸ್ಟ್ ತ್ರಿಕೋನ ಮಿತಿಯ ಅನುಪಾತಗಳನ್ನ ಬರೀಬೇಕು ಅಂದ್ರ ನಮಗೆ ಇವು ಗೊತ್ತಿರಬೇಕು. ಹೌದಾ? ಪಾರ್ಶ್ವ ಬಾಹು ಅಂದ್ರೆ ಯಾವುದು, ಅಲ್ಲೇ ಅಭಿಮುಖ ಬಾಹು ಅಂದ್ರೆ ಯಾವುದು, ವಿಕರ್ಣ ಅಂದ್ರೆ ಯಾವುದು. ಅದಕ್ಕಿಂತ ಮುಂಚೆ ಈ ಆಂಗಲ್ ನಮಗ ಇಂಪಾರ್ಟೆಂಟ್. ಇದು ಎಲ್ಲಿ ಆಗಿದೆ ಅನ್ನೋದು ನಮಗ್ ಕಾನ್ಸೆಪ್ಟ್ ಗೊತ್ತಿರ್ಬೇಕು. ನಿಮಗೀಗ ನಾನು ಈ ಚಿತ್ರ ಹೇಳಿದೆ, ಟೀಚರ್ ಇಲ್ಲಿ ಹೇಳಿದಾರಂತ ಇದ ಅಭಿಮುಖ ಬಾಹು ಯಾವಾಗೂ ಆಗಿರ್ಲಿಲ್ಲ. ಅಕಸ್ಮಾತ್ ಅವರು ಇಲ್ಲಿ ಆಂಗಲ್ ಕೊಟ್ಟಿದ್ರಂದ್ರ ಅವಾಗ ಇದು ಅಭಿಮುಖ ಬಾಹು ಆಗ್ತೈತಿ. ಸ್ವಲ್ಪ ಅದನ್ನ ನೋಡ್ಕೊಂಡು ನೀವು ಅನುಪಾತಗಳನ್ನ ಬರಿಬೇಕು. ಅರ್ಥ ಆಯ್ತಾ? ಈಗ ಒಂದು ನೆಕ್ಸ್ಟ್ ಹೋಗೋಣ. ಈಗ ಈಗ ಇರ್ಲಿದು, ಇದನ್ನ ನೆಕ್ಸ್ಟ್ ಹೇಳ್ತೇನಂತ. ಈಗ ಇದ್ರದಷ್ಟ ಹೇಳ್ತೇನೆ. ಹೌದಾ? ಇದ್ರೊಳಗ ನಮ್ಗೆ ಎಷ್ಟು ಬರ್ತಾವಂದ್ರ ತ್ರಿಕೋನ ಮಿತಿಯ ಅನುಪಾತಗಳು ಅಥವಾ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಅಂತ ಕರಿತೀವಿ. ಸೊ ಆ ಅನುಪಾತಗಳು ಯಾವ್ಯಾವ ಅನ್ನೋದನ್ನ ನೋಡೋಣಂತ. ಹೌದಾ? ಸೈನ್. ಹೌದಾ? ಫಸ್ಟ್ ಒನ್ ಏನು? ಸೈನ್. ಕಾಸ್. ನೆಕ್ಸ್ಟ್ ಟ್ಯಾಂಜೆಂಟ್. ಟ್ಯಾನ್ ಅಂತ ಕರಿತೀವಿ ಅಂದ್ರೆ ಸಿಂಪಲ್ ಆಗಿ. ಹೌದಾ? ಅದು ಸ್ಮಾಲ್ ಲೆಟರ್ ತಗೋತೀವಿ ನಾವು ಆಲ್ಮೋಸ್ಟ್. ಟ್ಯಾನ್. ನೆಕ್ಸ್ಟ್ ಫೋರ್ತ್ ಒನ್, ಇದ್ರದ್ದು ಉಲ್ಟಾ ಅದು ಯಾವ ರೀತಿ ಇದೆ ಅನ್ನೋದನ್ನ ನಾನು ಮತ್ತೆ ಹೇಳ್ತೇನೆ. ಹೌದಾ? ಇಲ್ಲಿ ಸೈನ್ ಇದ್ದಿದ್ದು ಏನಾಗತ್ತೆ ನಮ್ಗ? ಕೊಸೆಂಟ್ ಆಗತ್ತ. ಕೊಸೆಕ್ ಆಗತ್ತ. ನೆಕ್ಸ್ಟ್ ಫಿಫ್ತ್ ಒನ್ ಸಿಕೆಂಟ್ ಆಗತ್ತ. ಹೌದಾ? ಸಿಕ್ಸ್ತ್ ಒನ್ ಎಷ್ಟಾಗತ್ತ? ಕಾಟ್ ಆಗತ್ತ. ಹೌದಾ? ಇಲ್ಲಿ ಏನಾಗತ್ತವ ನಮಗ ಮೇನ್ ನಮಗ್ ಗೊತ್ತಿರುವಂತವು ಮೂರ್ ಗೊತ್ತಿರ್ಬೇಕು. ಹೌದಾ? ಇಲ್ಲಿ ಏನಾಗತ್ ನೋಡ್ರಿ, ಸೈನ್, ಕಾಸ್, ಟ್ಯಾನ್ ಅಂತ ಗೊತ್ತಿರ್ಬೇಕು. ಹೌದಾ? ಇದ್ರದ್ದು ಉಲ್ಟಾ, ಸೈನದ್ದು ಉಲ್ಟಾ ಮಾಡಿದ್ರೆ ನಮ್ಗ ಕೊಸೆಕ್ ಆಗತ್ತ, ಕಾಸ್ದು ಉಲ್ಟಾ ಮಾಡಿದ್ರೆ ಸಿಕೆಂಟ್ ಆಗತ್ತ, ಟ್ಯಾನದ್ದು ಉಲ್ಟಾ ಮಾಡಿದ್ರೆ ನಮ್ಗೆ ಏನಾಗತ್ತ? ಕಾಟ್ ಅಂತ ಆಗತ್ತ. ಸೊ ಅವ್ ಯಾವ ರೀತಿ ಇದಾವ ಒನ್ ಬೈ ಒನ್ ನೋಡೋಣಂತ. ಫಸ್ಟ್ ನಾನೀಗ ಸೈನ್ ಅನ್ನ ಬರಿಬೇಕು. ಹೌದಾ? ಸ್ವಲ್ಪ ನಾನು ಇದನ್ನ ಏನ್ ಮಾಡ್ತೇನೆ, ಇವ್ನ ಆಮೇಲೆ ಬರೆಸ್ತೇನೆ, ಯಾಕಂದ್ರೆ ನನಗೆ ಇಲ್ಲಿ ಬರೀಲಿಕ್ಕೆ ಸ್ಪೇಸ್ ಸಾಗುದಿಲ್ಲ. ಸೊ ಒನ್ ಬೈ ಒನ್ ಬರ್ಕೋತ ಹೋಗ್ತೇನೆ. ಸೈನ್ ಇಸ್ ಈಕ್ವಲ್ ಟು ನಾನು ಏನ್ ಬರಿಬೇಕು ಇಲ್ಲಿ? ಸೈನ್, ಇಲ್ಲಿ ಇನ್ನೊಂದ್ ನೆನ್ಪಿಟ್ಕೋರಿ, ಈ ಸಿ ಪಾಯಿಂಟ್ ಒಳಗ್ ನಮ್ಗೆ ಏನಾಗಿದೆ? ಆಂಗಲ್ ಆಗಿರೋದ್ರಿಂದ ಈ ಸೈನ್ ಸಿ ಅಂತ ತಗೋತೇನ. ಹೌದಾ? ಅಕಸ್ಮಾತ್ ಅದು ಇಲ್ಲಿ ಆಗಿತ್ತಂದ್ರೆ ಅದನ್ನ ನಾನು ನಿಮಗ್ ಮತ್ತೆ ತೋರಿಸ್ತೇನಂತ. ಸೊ ಅವಾಗ ಸೈನ್ ಎ ಅಂತ ತಗೋಬೇಕು. ಬಟ್ ಇಲ್ಲಿ ಸೈನ್ ಸಿ ಇರೋದ್ರಿಂದ ಇಸ್ ಈಕ್ವಲ್ ಟು, ಹೌದಾ, ಸೈನ್ ಸಿ ಅಂದಾಗ, ಸೊ ಸೈನ್ ಅನ್ನ ಬರಿಬೇಕಂದ್ರ ನಮ್ಗೆ ಏನಂದ್ರ ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ. ಹೌದಾ? ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ. ಹೌದಾ? ಅಂದ್ರ ಸೈನ್ ಅನ್ನ ಬರಿಬೇಕಂದ್ರ ಅಕಸ್ಮಾತ್ ನಿಮ್ಗೆ ನಾನು ಮತ್ ನಂಬರ್ಸ್ ಒಳಗು ಹೇಳ್ತೇನೆ, ಬಟ್ ನಿಮಗಿದು ಫಾರ್ಮುಲಾ ಟೈಪ್ ಗೊತ್ತಿರ್ಲಿ. ಹೌದಾ? ಸೈನ್ ಅನ್ನ ಬರಿಬೇಕಂದ್ರ ಒಂದು ಸೈನ್, ಈಗ ಸೈನ್ ಸಿ ಬರೀರಿಪ್ಪ ಅಂದ್ರ ನೀವೇನ್ ಬರಿಬೇಕು? ಅಭಿಮುಖ ಬಾಹು ಎಲ್ಲೈತಿ? ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ. ಹೌದಾ? ಆಮೇಲೆ ಸೆಕೆಂಡ್ ಒನ್ ಕಾಸ್ ಸಿ. ಹೌದಾ? ಕಾಸ್ ಸಿ ಏನಾಗತ್ತಂದ್ರ ಪಾರ್ಶ್ವ ಬಾಹು ಡಿವೈಡೆಡ್ ಬೈ ವಿಕರ್ಣ. ಪಾರ್ಶ್ವ ಬಾಹು ಡಿವೈಡೆಡ್ ಬೈ ವಿಕರ್ಣ. ಪಾರ್ಶ್ವ ಬಾಹು ಡಿವೈಡೆಡ್ ಬೈ ವಿಕರ್ಣ.
ಹೌದಾ, ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರ್ಣ. ಆಮೇಲೆ ಥರ್ಡ್ ಒನ್ ಟ್ಯಾನ್ ಸಿ. ಟ್ಯಾನ್ ಸಿ ಅಂತ ಆಗತ್ತ. ಸೊ ಟ್ಯಾನ್ ಸಿ ಏನಾಗತ್ತಂದ್ರ ನಮಗ ಈಗ ಸೈನ್ ಏನಾಯ್ತು, ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ ಆಯ್ತು. ಇಲ್ಲಿ ಅಭಿಮುಖ ಬಾಹು ಡಿವೈಡೆಡ್ ಬೈ ಏನಾಯ್ತು, ಸಾರಿ, ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ ಒಂದು ಸೈನ್ ಆಯ್ತು. ಕಾಸಿಗೆ ಏನಾಯ್ತು, ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರ್ಣ ಆಯ್ತು. ಟ್ಯಾನಿಗೆ ಏನಾಗ್ತದಂದ್ರ ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು ಅಂತ ಆಗುತ್ತ. ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು ಅಂತ ಆಗುತ್ತೆ. ಕರೆಕ್ಟಾ? ಈ ರೀತಿ ನಾವು ಈಗ ಮೇನ್ ಇವು ಏನಾಯ್ತು ನಮಗ ಸೈನು, ಕಾಸು, ಟ್ಯಾನ್ ಅನ್ನೋದನ್ನ ನಾನು ಬರದೆ. ಸೈನ್ ಬರಿಬೇಕಂದ್ರೆ ನಮ್ಗೆ ಏನ್ ಗೊತ್ತಿರ್ಬೇಕು, ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ. ಕಾಸ್ ಅನ್ನ ಬರಿಬೇಕಂದ್ರೆ ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರ್ಣ. ಆಮೇಲೆ ಟ್ಯಾನ್ ಬರಿಬೇಕಂದ್ರೆ ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ ಅಂತ ಬರಿಬೇಕು. ಹೌದಾ? ಇಲ್ಲಿ ನೋಡ್ರಿ, ನಾನು ಸ್ವಲ್ಪ ಇದನ್ನ ರಬ್ ಮಾಡ್ತೇನೆ. ಈಗ ಈ ಸೈನ್ ಅದ ಉಲ್ಟಾ ನಮ್ಗೆ ಏನಾಗತ್ತಂದ್ರ ಕೊಸೆಕ್ ಆಗತ್ತ. ಹೌದಾ? ಕೊಸೆಕ್ ಸಿ ಅಂತ ಬರಿತೇನೆ. ಇಸ್ ಈಕ್ವಲ್ ಟು ಈಗ ಸೈನ್ ಅದ ಉಲ್ಟಾ, ಈಗ ನಮಗೆ ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ ಐತಲ್ಲ, ಇದನ್ನ ನಾವು ಉಲ್ಟಾ ಮಾಡಿದ್ವಿ ಅಂದ್ರೆ ಏನಾಗತ್ ನೋಡ್ರಿ, ವಿಕರ್ಣ ಡಿವೈಡೆಡ್ ಬೈ ಅಭಿಮುಖ ಬಾಹು ಅಂತ ಆಗತ್ತ. ಹೌದಾ? ನೆಕ್ಸ್ಟ್ ಈಗ ಕೊಸೆಕ್ಕದ ಉಲ್ಟಾ ಏನಾಗತ್ ನಮಗ, ಸಿಕೆಂಟ್ ಆಗತ್ತ. ಸಿಕೆಂಟ್ ಸಿ. ಈ ಸಿ ಅನ್ನೋದು ನೆನಪಿಟ್ಕೋರಿ, ಸಿ ಪಾಯಿಂಟ್ ಒಳಗ ಒಂದು ಆಂಗಲ್ ಆಗಿದೆ ಅಂತ ನಮಗ ಅದು ಕಾನ್ಸೆಪ್ಟ್ ಅರ್ಥ ಆಗ್ಬೇಕು. ಹೌದಾ? ಸಿಕೆಂಟ್ ಸಿ ಅಂದ್ರ ಈ ಕಾಸ್ ಅದ ಉಲ್ಟಾ, ವಿಕರ್ಣ ಡಿವೈಡೆಡ್ ಬೈ ಪಾರ್ಶ್ವಬಾಹು. ವಿಕರ್ಣ ಡಿವೈಡೆಡ್ ಬೈ ಪಾರ್ಶ್ವಬಾಹು ಅಂತ ಆಗತ್ತ. ಹೌದಾ? ನೆಕ್ಸ್ಟ್ ಟ್ಯಾನ್ ಅದ ಉಲ್ಟಾ ಏನಾಗತ್ ನಮಗ, ಕಾಟ್ ಸಿ ಅಂತ ಆಗತ್ತ. ಇಸ್ ಈಕ್ವಲ್ ಟು ಏನಾಗತ್ತ, ಇದ್ರ ಉಲ್ಟಾ ಪಾರ್ಶ್ವಬಾಹು ಡಿವೈಡೆಡ್ ಬೈ ಅಭಿಮುಖ ಬಾಹು. ಪಾರ್ಶ್ವಬಾಹು ಡಿವೈಡೆಡ್ ಬೈ ಅಭಿಮುಖ ಬಾಹು ಅಂತ ಆಗುತ್ತೆ. ಇವಿಷ್ಟು ನಮಗೆ ಏನಾಗ್ತಾವಂದ್ರ ತ್ರಿಕೋನಮಿತಿಯ ಅನುಪಾತಗಳು ಅಂತ ಕರಿತೀವಿ ನಾವು ಇದಕ್ಕ. ಸೈನು, ಕಾಸು, ಟ್ಯಾನು, ಕೊಸೆಕ್ಕು, ಸೀಕೆಂಟು, ಟ್ಯಾನ್, ಕಾಟು. ಹೌದಾ? ಸೊ ಇವು ನಮಗೆ ಏನಾಗ್ತಾವ, ಮೇನ್ ನಮಗೆ ಇಂಪಾರ್ಟೆಂಟ್ ಇರೋದ ನಿಮಗ ಪದೇ ನಾನು ಹೇಳೋದೇನಂದ್ರ, ಈ ತ್ರಿಕೋನಮಿತಿಯ ಅನುಪಾತಗಳನ್ನ ಒಂದು ಟ್ರಯಾಂಗಲ್ ಅಂದ್ರ ಯಾವ್ದು ಹೇಳ್ರಿ, ಲಂಬಕೋನ ತ್ರಿಭುಜವನ್ನ ಕೊಟ್ಟಾಗ ನಿಮಗ ಯಾವ ರೀತಿ ಬರಿಬೇಕನ್ನೋದು ಮೇನ್ ಕಾನ್ಸೆಪ್ಟ್ ನಿಮಗ ಗೊತ್ತಾಗ್ಬೇಕು. ಇವು ನಿಮಗ್ ಗೊತ್ತಿರ್ಬೇಕು. ಸೈನ್ ಅಂದ್ರ ನಾವು ಮೊದ್ಲೇನ್ ಮಾಡ್ಬೇಕು, ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣವನ್ನ ಹುಡುಕಿ ಬರಿಬೇಕು. ಆಮೇಲೆ ಕಾಸ್ ಅಂದಾಗ ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರ್ಣ. ಮೇನ್ ಇವ ಬರ್ಲಿಲ್ಲ ಅಂದ್ರೆ ನಿಮಗ ಮುಂದೆ ಲೆಕ್ಕ ಮಾಡ್ಲಿಕ್ಕೆ ಪ್ರಾಬ್ಲಮ್ ಆಗ್ತದೆ. ಸೊ ಇದನ್ನ ಫಸ್ಟ್ ನೀಟಾಗಿ ಇದನ್ನ ಬರ್ಯಾಕ್ ಬರುವಂಗ ಕಲ್ಕೋರಿ. ಆಮೇಲೆ ಇವನ್ನ ನಿಮಗ ಮಲ್ಟಿಪಲ್ ಚಾಯ್ಸ್ ಒಳಗು ಸೈನ್ ಬರೀರಿ, ಕಾಸ್ ಬರೀರಿ, ಟ್ಯಾನ್ ಬರೀರಿ ಅಂತಾನು ಕೇಳ್ತಾರೋ. ಹೌದಾ? ಈಗ ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ನಿಮಗ ಇದ್ರದೇ ಒಂದು ಸಿಮ್ಯುಲೇಷನ್ ಇದೆ, ತೋರಿಸ್ತೇನೆ ನೋಡ್ರಿ. ಎಲ್ಲಿದೆ ನೋಡ್ರಿ. ಹೌದಾ? ಕಾಣಿಸ್ತಾ ಇದೆ ಇಲ್ಲಿ ನೋಡ್ತಾ ಇದ್ದೀರಿ. ಹೌದಾ? ಇದೊಂದು ನಮಗ ಲಂಬಕೋನ ತ್ರಿಭುಜ. ನಂದು ಸ್ವಲ್ಪ ಈ ಕಡೆ ಮಾಡಿದ್ದೆ ನಾನು ಲಂಬಕೋನವನ್ನ, ಅವ್ರು ಈ ಸೈಡ್ ಮಾಡಿದ. ನಮ್ಗೆ ಇನ್ನೊಂದು ನಿಮಗ್ ಡೈಗ್ರಾಮ್ ಅನ್ನ ತೋರಿಸಿದ್ನಲ್ಲ ಆ ರೀತಿ. ಹೌದಾ? ಇಲ್ಲಿ ನೋಡ್ರಿ, ನಮಗ ಕಾಣಿಸ್ತಾ ಇದೆ ಇಲ್ಲಿ ಈ ಎದುರಿಗೆ ಇರುವಂತದ್ದು ಇದೇನ್ ಲಂಬಕೋನ. ನಾ ಸ್ವಲ್ಪ ಕರ್ಸರ್ ಪಾಯಿಂಟ್ ಅನ್ನ ತೋರಿಸ್ತಾ ಇದ್ದೆ ಅಂದ್ರೆ ಎದುರಿಗೆ ಇರುವಂತದ್ದು ಯಾವುದು, ಹೈಪೋಟೆನಸ್. ಅಂದ್ರ ಇದಕ್ಕ ವಿಕರ್ಣ ಅಂತ ಕರಿತೇವ್ ನಾವು ಕನ್ನಡ ಒಳಗ. ಆಮೇಲೆ ಇಲ್ಲಿ ನೋಡ್ರಿ, ಈ ಆಂಗಲ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಎದುರಿಗೆ ಇರುವಂತದಕ್ಕೆ ನಾವು ಅಪೋಸಿಟ್ ಸೈಡ್ ಅಂತ ಕರಿತೀವಿ. ಇನ್ನು ಉಳಿದಿರ್ತಕ್ಕಂಥದ್ದು ಇದಕ್ಕೆ ನಾವೇನಂತ ಕರಿತೀವಿ, ಅಡ್ಜಸೆಂಟ್ ಸೈಡ್ ಅಂತ ಕರಿತೀವಿ. ಹೌದಾ? ಸೊ ಇಲ್ಲಿ ಏನಾಗತ್ ನೋಡ್ರಿ. ಹೌದಾ? ಇಲ್ಲಿ ಅವ್ರು ಏನ್ ಮಾಡಿದಾರು, ಯಾವುದೇ ರೇಷಿಯೋಸ್ ಗಳನ್ನ ಕೊಟ್ಟಿಲ್ಲ, ಜಸ್ಟ್ ಅಪೋಸಿಟ್ ಮತ್ತ ಇದನ್ನ ಬರೆಯೋದನ್ನ ಕೊಟ್ಟಾರ. ಹೌದಾ? ಇಲ್ಲಿ ನೋಡ್ರಿ, ಅಪೋಸಿಟ್ ಡಿವೈಡೆಡ್ ಬೈ ಹೈಪೋಟೆನಸ್ ಅಂದ್ರ ಇಲ್ಲೇ ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ ಅಂದ್ರೆ ನಮ್ಗೆ ಏನ್ ಗೊತ್ತಿದೆ, ಏನದು ಹೇಳ್ರಿ, ಇದು ಸೈನ್ ಇದ್ದಂಗ. ಹೌದಾ?
ಸೈನ್ ಅದನ್ನ ಬರ್ದಿಲ್ಲ, ಅದು ಇನ್ನೊಂದು ತೋರಿಸ್ತೇನೆ ನಾನು ಇವಾಗ ನಿಮಗ. ಅದಾದ್ಮೇಲೆ ನೋಡ್ರಿ ಇಲ್ಲಿ ಅಡ್ಜಸೆಂಟ್ ಸೈಡ್ ಅಂತ ಇದೆ, ಹೌದಾ. ಅಡ್ಜಸೆಂಟ್ ಡಿವೈಡೆಡ್ ಬೈ ಹೈಪೋಟೆನಸ್, ಇಲ್ಲಿ ಪಾರ್ಶ್ವಬಾಹು ಡಿವೈಡೆಡ್ ಬೈ ಹೈಪೋಟಿನಸ್ ಅಂತ ಇದೆ. ಸೊ ಇದು ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರ್ಣ. ಪಾರ್ಶ್ವಬಾಹು 5.17 ಇದೆ, ಹೈಪೋಟೆನಸ್ ಎಷ್ಟಿದೆ 7.44 ಇದೆ. ಅದನ್ನ ಡಿವೈಡೆಡ್ ಬೈ ಮಾಡಿದಾಗ 0.69 ಅಂತ ಇದೆ. ಇವೆಲ್ಲ ನಿಮಗ್ ಬೇಡ, ಇವ್ನ್ ನೋಡಿದ್ರೆ ಅಂದ್ರೆ ಕಾಂಪ್ಲಿಕೇಟೆಡ್. ನಿಮಗಿರುವ ಇದಕ್ಕಿಂತ ಇನ್ನು ಈಸಿ ಅದ, ಹೌದಾ. ಜಸ್ಟ್ ಇದನ್ನ ಯಾವ ರೀತಿ ಬರಿಬೇಕು ಅನ್ನೋದು ನಮ್ಗೆ ಗೊತ್ತಾಗ್ಬೇಕು. ಆಮೇಲೆ ಅಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಅಂತ ಇದೆ, ಹೌದಾ. ಸೊ ಇದು ಯಾವ್ದಾಗತ್ತ ಹಂಗಾದ್ರೆ ಟ್ಯಾನ್ ಅಂತ ಆಗತ್ತ, ಹೌದಾ. ಸೊ ಇದನ್ನ ನಾನು ಸ್ವಲ್ಪ ಇಲ್ಲಿ ಆಂಗಲ್ಸ್ ಗಳನ್ನ ಚೇಂಜ್ ಮಾಡ್ಕೋಬಹುದು, ಹೌದಾ. ಕಾಣಿಸ್ತಾ ಇದೆ, ಇಲ್ಲೇ ಕಾಣಿಸ್ತಾ ಇದೆ, ಅರ್ಥ ಆಯ್ತಾ, ಹೌದಾ. ನೋಡ್ತಾ ಇದ್ದೀರಿ ನಾನು ಈ ಯಾವ್ಯಾವ ರೀತಿ ಆಂಗಲ್ಸ್ ಸೈಡ್ ಗಳ ಚೇಂಜ್ ಆಗ್ತಾವು, ಅದೇ ರೀತಿ ನಮ್ದು ಇಲ್ಲೇ ಆಂಗಲ್ ಕೂಡ ನಮ್ದು ಕೂಡ ನಮಗ ಚೇಂಜ್ ಆಗ್ತೈತಿ. ಲಂಬ ಕೋನ ಕೂಡ ಚೇಂಜ್ ಆಗ್ತೈತಿ, ಅದ್ರ ಜೊತೆಗೆ ಇಲ್ಲಿ ರೇಷಿಯೋಸ್ ಕೂಡ ನಮಗ ಚೇಂಜ್ ಆಗ್ತೈತಿ. ಆಮೇಲೆ ನಾನು ಎ ಬಿ ಅನ್ನ ಚೇಂಜ್ ಮಾಡ್ಬೋದು, ಕರೆಕ್ಟಾ. ಕಾಣಿಸ್ತಾ ಇದೆ, ಕಾಣಿಸ್ತಾ ಇದೆ. ನನಗೆ ಯಾವ ರೀತಿ ಬೇಕು ನಾನು ಎ ಬಿ ಕೂಡ ಚೇಂಜ್ ಮಾಡ್ಬೋದು, ಅರ್ಥ ಆಯ್ತಾ. ಇದು ನೆಕ್ಸ್ಟ್ ಇನ್ನೊಂದು ತೋರಿಸ್ತೇನೆ, ಒಂದ್ ಸೆಕೆಂಡ್. ಎಲ್ಲಿದೆ, ಹಾ ಇಲ್ಲಿದೆ ಅಂತ. ಹೌದಾ. ಇವಾಗ ಸೈನು ಕಾಸು ಅಂತನ ಕರೆಕ್ಟ್ ಬಂದು ನಮಗ, ಹೌದಾ. ಇಲ್ಲಿ ನೋಡ್ರಿ ಸೈನ್ ಅಂದಾಗ ನಮಗ ಇಲ್ಲಿ ನೋಡ್ರಿ ಈ ಆಂಗಲ್ ಇಲ್ಲೇ ಕಾಣಿಸ್ತಾ ಇದೆ. ಇಲ್ಲಿ ನೋಡ್ರಿ ಅವರು ನಮಗ 2 ಆಂಗಲ್ ಗಳನ್ನ ಕೊಟ್ರು. ಒಂದ್ಸಲ ಈಗ ಬಿ ದ ಎದುರಿಗೆ ಇರುವುದು ನಮಗ ಅಪೋಸಿಟ್ ಆಗತ್ತ. ಆಮೇಲೆ ಇಲ್ಲಿ ನೋಡ್ರಿ ಸಿ ದ ಎದುರಿಗೆ ಇರುವಂತದ್ದು ಏನಾಗತ್ತೆ ಇಲ್ಲಿ ನಮಗ ಚೇಂಜ್ ಆಗ್ತೈತಿ, ಹೌದಾ. ಸೊ ಇಲ್ಲಿ ನೋಡ್ರಿ ನಮಗ ಸೈನ್ ಥೀಟಾ ಅಂತ ಇಲ್ಲಿ ಕೊಟ್ಟಿದ್ದಾರೆ, ಇಲ್ಲೇ ಸೈನ್ ಗಾಮಾ ಇಲ್ಲೇ ಏನಾಗಿದೆ ಅಲ್ಫಾ ಅಂತ ಕೊಟ್ಟಿದ್ದಾರೆ, ಹೌದಾ. ಅಂದ್ರೆ ಇಲ್ಲಿ ಆಂಗಲ್ಸ್ ಗಳು ನಮಗ ಚೇಂಜ್ ಆಗ್ತಾವು, ಹೌದಾ. ಸೊ ಇಲ್ಲಿ ಏನಾಗತ್ತೆ ನೋಡ್ರಿ, ಇದು 5 ಇದೆ, ಇಲ್ಲಿ ನಮಗ 3 ಮತ್ತ 4 ಅಂತ ಕೊಟ್ಟಿದ್ದಾರೆ, ಹೌದಾ. ಸೊ ಇಲ್ಲಿ ನೋಡ್ರಿ ಕಾಣಿಸ್ತಾ ಇದೆ ಸೈನ್ ಥೀಟಾ ಅಂದ್ರ ನಮ್ಗೆ ಏನಾಗತ್ತೆ ಇಲ್ಲಿ, ಹೌದಾ. ಇಲ್ಲಿ ನಮ್ಗೆ ಏನಾಗತ್ತ 3 ಆಗತ್ತ, ಹೌದಾ. 3/5 ಯಾಕಂದ್ರೆ ಇಲ್ಲಿ 3 ಅನ್ನ ಕೊಟ್ಟಿಲ್ಲ ಅವರು. ಸೊ ಇದೇನಾಗತ್ ನೋಡ್ರಿ 3/5 ಅಂದ್ರೆ ಇದ್ರ ಎದುರಿಗೆ ಈಗ ನಾ ಇದನ್ನ ಅಷ್ಟ ಬರಿತಾ ಇದ್ದೇನೆ, ಸೈನ್ ಥೀಟಾವನ್ನ ಅಷ್ಟ ಬರಿತಾ ಇದ್ದೇನೆ, ಇದನ್ನ ಕನ್ಸಿಡರ್ ಮಾಡಕತ್ತಿಲ್ಲ. ಸೊ ಅದು ಈ ಕಡೆ ಬರ್ತೈತಿ ನಮಗ. ಸೈನ್ ಬಿ ಅಥವಾ ಸೈನ್ ಥೀಟಾ ಅಂತ ತಗೋರಿ, ಇಲ್ಲಿ 3 ಇದೆ ಈಗ ನಮಗ್, ಹೌದಾ. ಸೈನ್ ಥೀಟಾ ಅಂದ್ರೆ ಏನಾಗತ್ ನಮಗ ಅಪೋಸಿಟ್ ಡಿವೈಡೆಡ್ ಬೈ ಹೈಪೋಟನಸ್ ಅಥವಾ ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ ಅಂತ ಆಗತ್ತ. ಹಾಗಾದ್ರೆ ಇದು 3 ಇಲ್ಲಿ 3 ಇದೆ, ಇಲ್ಲಿ 5 ಇದೆ ಇರೋದ್ರಿಂದ ಇದು 3/5 ಆಗತ್ತ. ಆಮೇಲೆ ಕಾಸ್ ಥೀಟಾ ಏನಾಗತ್ತ, ಇಲ್ಲಿ 4 ಬಂದಿದೆ, ಇಲ್ಲೇ ಯಾವ್ದು ಹೇಳ್ರಿ ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರ್ಣ ಇರೋದ್ರಿಂದ ಇದು 4/5 ಆಗತ್ತ. ಆಮೇಲೆ ಟ್ಯಾನ್ ಥೀಟಾ ಏನಾಗತ್ತ 3/4 ಆಗತ್ತ, ಯಾಕಂದ್ರೆ ಇಲ್ಲಿ ಅಭಿಮುಖ ಬಾಹು ಡಿವೈಡೆಡ್ ಬೈ ನಮಗ ಪಾರ್ಶ್ವಬಾಹು ಆಗುತ್ತ. ಇಲ್ಲಿ 3 ಇದೆ, ಇಲ್ಲಿ 4 ಇರೋದ್ರಿಂದ ಇದು 3/4 ಅಂತ ಆಗತ್ತ. ಇದು ಇಲ್ಲಿ ಆಂಗಲ್ ಕೊಟ್ಟಾಗ. ಈಗ ಅದೇ ಡೈಗ್ರಾಮ್ ಅನ್ನ ಇಲ್ಲಿ ತಗೊಂಡ್ ಬರ್ರಿ, ಇಲ್ಲಿ ಏನಾಗತ್ ನೋಡ್ರಿ ನಮಗ ಇದು ಇಲ್ಲಿ ಆಂಗಲ್ ಆದಾಗ ಇಲ್ಲಿ ಅಪೋಸಿಟ್ ಆಗತ್ ನಮ್ಗ. ಇಲ್ಲಿ ಆಲ್ರೆಡಿ ಎಷ್ಟಿದೆ ನಮಗ 4 ಇದೆ, ಹೌದಾ. ಇಲ್ಲೇ 3 ಅಂತೂ ಇದೆ, ನೆನ್ಪಿಟ್ಕೋರಿ. ಇಲ್ಲಿ 4 ಇದೆ, ಇಲ್ಲಿ 3 ಇದೆ. ಇಲ್ಲಿ ನೋಡ್ರಿ ಈ ಆಂಗಲ್ ಇಲ್ಲಿ ಬರೋದ್ರಿಂದ ಇದು ಅಪೋಸಿಟ್ ಸೈಡ್ ಆಗತ್ತೆ ಈ ಸಲ. ಆಮೇಲೆ ಇದು ಪಾರ್ಶ್ವಬಾಹು ಅಥವಾ ಅಡ್ಜಸೆಂಟ್ ಸೈಡ್ ಆಗತ್ತ. ಸೊ ಈಗ ಏನಾಗತ್ತ ಸೈನ್ ಅಲ್ಫಾ ಇಲ್ಲಿ ಚೇಂಜ್ ಆಯ್ತು ನೋಡ್ರಿ. ಸೈನ್ ಅಲ್ಫಾ ಏನಾಗತ್ತೆ ಇಲ್ಲಿ 4 ಅಪೋಸಿಟ್ ಡಿವೈಡೆಡ್ ಬೈ ಇಲ್ಲಿ ಹೈಪೋಟೆನಸ್ ಆಗತ್ತ. ಸೊ 4/5 ಅಂತ ಆಗತ್ತೆ. ಇಲ್ಲಿ ಕರೆಕ್ಟ್ ಇದೆ 4/5. ಆಮೇಲೆ ಕಾಸ್ ಅಲ್ಫಾ ಬರಿಬೇಕಂದ್ರ ನಮಗ್ ಈಗ ಅವಾಗ ಏನಾಗಿದೆ ಅಡ್ಜಸೆಂಟ್ ಸೈಡ್ ಆಗಿದೆ. ಸೊ ಇಲ್ಲಿ 3 ಇದೆಯಲ್ಲ, ಸೊ 3/5 ಅಂತ ಆಗುತ್ತ. ಕಾಸ್ ಅಲ್ಫಾ ಇಸ್ 3/5 ಅಂತ ಆಗುತ್ತ. ನೆಕ್ಸ್ಟ್ ಟ್ಯಾನ್ ಅಲ್ಫಾ ಅಂದ್ರ ನಮ್ಗೆ ಏನಾಗತ್ತ ಟ್ಯಾನ್ ಅಲ್ಫಾ ಇಲ್ಲಿ ಅಭಿಮುಖ ಆಗಿದೆ, ಇಲ್ಲಿ ವಿಕರ್ಣ ಆಗಿರೋದ್ರಿಂದ 4/3 ಅಂತ ಆಗುತ್ತ. ಇವು ನಿಮ್ಗೆ ಏನಾಗತ್ತಂದ್ರ ಏನಂತಾರ ಟ್ರಿಗ್ನೋಮೆಟ್ರಿ ರೇಷಿಯೋಸ್. ಅದು ಡಿಪೆಂಡಿಂಗ್ ಅಪಾನ್ ಆ ಆಂಗಲ್ ಎಲ್ಲಿ ಕೊಟ್ಟಿರ್ತಾರ. ನಿಮ್ಗೆ ಒಂದಿಷ್ಟು ಎಕ್ಸಾಂಪಲ್ಸ್ ಗಳನ್ನ ನೋಡಿದ್ರೆ ನಿಮ್ಗ ಗೊತ್ತಾಗ್ತೈತಿ ಅವ್ ಯಾವ ರೀತಿ ಎಕ್ಸಾಂಪಲ್ಸ್ ಅದಾವ ಅನ್ನೋದನ್ನ ನಾನು ಹೇಳ್ತೇನೆ ಅಂತಿಗೆ, ಹೌದಾ. ಸೊ ಇದು ಏನಾಯ್ತು ನಿಮ್ದು ಸಿಮ್ಯುಲೇಷನ್. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ನೋಡ್ರಿ ಅಭ್ಯಾಸಕ್ಕೆ ಹೋಗೋಣ. ಈಗ ಅಭ್ಯಾಸ ಯಾವ ರೀತಿ ಇದೆ, 11.1 ಅಂತ ಇದೆ, ಹೌದಾ. 11.1 ಅಂತ ಇದೆ. ಸ್ವಲ್ಪ ನಾನು ನಿಮಗ ಫಸ್ಟ್ ಒನ್ ಹೇಳಿದೆ ಅಂದ್ರೆ ನಿಮಗ ಸ್ವಲ್ಪ ಕನ್ಫ್ಯೂಸ್ ಆಗುವಂತ ಚಾನ್ಸ್ ಇದೆ. ಸೊ ನಾನು ಫಸ್ಟ್ ನಿಮಗ ಡೈರೆಕ್ಟ್ ಎಲ್ಲಿಗೆ ಹೋಗ್ತೇನೆ ಅಂದ್ರ
ಮೂರನೇ ಮೇನಿಗೆ ಹೋಗ್ತೀನಿ, ಅದಾದ್ಮೇಲೆ ಫಸ್ಟ್ ಮೇನಿಗೆ ಬರ್ತೇನಂತ. ಹೌದಾ? ಸೊ ಯಾಕಂದ್ರೆ ನಿಮ್ಗೆ ಅದನ್ನ ನಾನು ಒಮ್ಮೆ ಡೈರೆಕ್ಟ್ ಹೇಳಿದೆ ಅಂದ್ರೆ ಕನ್ಫ್ಯೂಸ್ ಆಗುವಂತ ಚಾನ್ಸ್ ಇದೆ. ಸೊ ಅದಕ್ಕಿಂತ ಮುಂಚೆ ನಾವೀಗ ಏನ್ ಮಾಡೋಣ, ಈಗ ಅಭ್ಯಾಸ 11.1 ಹೇಳಿದ್ನಲ್ಲ ನಿಮಗೆ. ನಾ ಫಸ್ಟ್ ಮೇನ್ ಅನ್ನ ಆಮೇಲೆ ಹೇಳ್ತೇನೆ. ಈಗ ನಾವು ಒಮ್ಮೆಗೆ ಡೈರೆಕ್ಟ್ ಎಲ್ಲಿಗೆ ಹೋಗ್ತೇನೆ ಹೇಳ್ರಿ, ಥರ್ಡ್ ಮೇನ್ ಅನ್ನ ಹೋಗ್ತೀನಿ. ಹೌದಾ? ಥರ್ಡ್ ಮೇನ್ ಏನಿದೆ, ಸೈನ್ ಎ ಇಸ್ ಈಕ್ವಲ್ ಟು 3/5 ಅಂತ ಹಾಕ್ತೇನೆ ನಾನೀಗ. ಹೌದಾ? ಸೊ ಅದು ಚೇಂಜೇ ಇದೆ ನಿಮ್ಗ. ಅದನ್ನ 3/4 ಇಟ್ರೆ ನಿಮಗ್ ಮತ್ತೆ ಕನ್ಫ್ಯೂಸ್ ಆಗ್ತೈತಿ. ನಾ ಈಗ ಒಂದು ಎಕ್ಸಾಂಪಲ್ ಟೈಪ್ ನಿಮ್ಗ ತೋರಿಸ್ತೇನಂತ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ. ಹೌದಾ? ಇದೊಂದು ನಮ್ಗೆ ಏನಾಗಿದೆ, ರೈಟ್ ಆಂಗಲ್ ಟ್ರಯಾಂಗಲ್ ಅಂತ ಇದೆ. ಹೌದಾ? ಸೊ ಇದೇನಾಗತ್ತೆ ನಮ್ಗ ಎ ಬಿ ಸಿ ಅಂತ ಇದೆ. ಹೌದಾ? ಸೊ ಇಲ್ಲಿ ಏನಾಯ್ತು, ಇಲ್ಲಂತೂ ನಮಗ ಲಂಬಕೋನ ಇದೆ. ಕರೆಕ್ಟಾ? ಲಂಬಕೋನ ಅಂತೂ ಇದೆ. ಸೊ ಇಲ್ಲಿ ಸೈನ್ ಎ ಅಂದ್ರ 3 ಇದೆ ನಮ್ಗಿಲ್ಲಿ. ಹೌದಾ? ಸೈನ್ ಎ ಅಂದ್ರ ಈಗ ಇದು 3 ಆಯ್ತು. ಹೌದಾ? ಇಲ್ಲಿ ಆಂಗಲ್ ಆಗಿದೆ ನಮ್ಗೆ. ಎ ಅಂತ ಕೊಟ್ಟಿದ್ರಂದ್ರ ಆ ಎ ಜಾಗದೊಳಗ ನಮ್ಗೆ ಏನಾಗಿರ್ತೈತಿ, ಆಂಗಲ್ ಆಗಿರ್ತೈತಿ. ಹೌದಾ? ಸೊ ಈಗ ಏನಾಗತ್ತ, ಇದು 3 ಆಯ್ತು. ಕರೆಕ್ಟಾ? ಅದಾದ್ಮೇಲೆ ಇದು 5 ಆಯ್ತು. ಸೈನ್ ಅಂದ್ರೆ ನಮ್ಗೆ ಏನಾಗತ್ತೆ ಹೇಳ್ರಿ, ಅಪೋಸಿಟ್ ಡಿವೈಡೆಡ್ ಬೈ ಹೈಪೋಟಿನಸ್ ಅಥವಾ ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ ಅಂತ ಆಗತ್ತ. ಸೊ ಈಗ ಇಲ್ಲಿ ಆಂಗಲ್ ಆಗಿರೋದ್ರಿಂದ ಇದು ನಮ್ದು ಅಭಿಮುಖ ಬಾಹು ಆಗತ್ತ. ಇದಂತೂ ನಿಮಗ್ ಗೊತ್ತಿದೆ ವಿಕರ್ಣ ಆಗತ್ತ. ಇಲ್ಲಿ ಒಂದು ಸಂಖ್ಯೆ ನಮ್ಗೆ ಏನ್ ಬರ್ತೈತಿ, 4 ಬರ್ತೈತಿ. ಇದು ಯಾವ ರೀತಿ ಬರ್ತೈತಿ ಏನು ಅನ್ನೋದು ನಾನು ನಿಮಗ್ ನೆಕ್ಸ್ಟ್ ಹೇಳ್ತೇನೆ ಅಂತ. ಹೌದಾ? ಸೊ ಈಗ ನಮಗೇನು, ನಮಗ್ ಇಂಪಾರ್ಟೆಂಟ್ ಇರೋದೇನು, ರೇಷಿಯೋಸ್ ಬರೆಯೋದು ನಮಗ ಗೊತ್ತಾಗ್ಬೇಕು. ಇದನ್ನ ಯಾವ ರೀತಿ ಕಂಡು ಹಿಡಿಬೇಕು ನಿಮ್ಗೆ ಅಭ್ಯಾಸದೊಳಗಿದೆ, ಅದನ್ನ ನೆಕ್ಸ್ಟ್ ಹೇಳ್ತೇನಂತ. ಹೌದಾ? ಸೊ ಈಗ ನಮಗಿದು 4 ಇದೆ. ಹೌದಾ? ಈಗ ಅವರು ಸೈನ್ ಎ ಅನ್ನ ಬರೆದ್ರು. ಹೌದಾ? ಸೈನ್ ಎ ಏನಾಗಿದೆ ನಮ್ಗ, ಅಪೋಸಿಟ್ ಡಿವೈಡೆಡ್ ಬೈ ಹೈಪೋಟೆನಸ್ ಅಥವಾ ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ ಆಗಿದೆ. ಸೊ ಇದೇನಾಗತ್ತ 3/5 ಅಂತ ಆಗುತ್ತ. ಇದೇ ರೀತಿ ನಾವು ರೇಷಿಯೋಸ್ ಗಳನ್ನ ಬರೀಬೇಕು. ಹೌದಾ? ಇಲ್ಲೇ 3 ಕೊಟ್ಟಾಗ ಅಲ್ಲಿ ಯಾವ ಸಂಖ್ಯೆಯನ್ನ ಕೊಟ್ಟಿರ್ತಾರೋ ಆ ಸಂಖ್ಯೆಯ ಮೇಲೆ ನಾವು ಏನ್ ಮಾಡ್ಬೇಕು, ಇದನ್ನ ಬರಿಬೇಕು. ಹೌದಾ? ಈಗ 3/5 ಆಯ್ತು. ಸೆಕೆಂಡ್ ಕಾಸ್ ಎ ಅನ್ನ ಬರಿಬೇಕು. ಕಾಸ್ ಎ ಅಂದ್ರೆ ಏನಾಗತ್ ನಮ್ಗಿಲ್ಲೇ, ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರ್ಣ. ಇಲ್ಲಿ ಆಲ್ರೆಡಿ ಅಪೋಸಿಟ್ ಅಂದ್ರ ಅಭಿಮುಖ ಬಾಹು ಐತಿ. ಅದನ್ನ ಬಿಟ್ರೆ ನಮಗ್ ಉಳಿದಿರೋದು ಯಾವ್ದು ಹೇಳ್ರಿ, ಉಳಿದಿರೋದು ಇಲ್ಲೇ ಪಾರ್ಶ್ವಬಾಹು. ಕಾಸ್ ಅನ್ನ ಬರಿಬೇಕಂದ್ರ ನನಗೆ ಏನ್ ಗೊತ್ತಿರ್ಬೇಕು, ಆ ಮೇನ್ ಒಂದು ಫಾರ್ಮುಲಾ ಟೈಪ್ ಅನ್ನ ನೆನ್ಪಿಟ್ಕೋರಿ. ಸೈನ್ ಬರಿಬೇಕಂದ್ರ ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ ಅಂತ ಬರಿಬೇಕು. ಕಾಸ್ ಬರಿಬೇಕಂದ್ರ ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರ್ಣ ಅಂತ ಬರಿಬೇಕು. ಸೊ ಏನಾಗತ್ತ, 4/5 ಅಂತ ಆಗುತ್ತೆ. ಕರೆಕ್ಟ್? ನೆಕ್ಸ್ಟ್ ಟ್ಯಾನ್ ಎ. ಟ್ಯಾನ್ ಎ ಇಸ್ ಈಕ್ವಲ್ ಟು ಏನಾಗತ್ತಿದು, ಟ್ಯಾನ್ ಎ ಅಂದ್ರೆ ಏನು, ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು. ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು ಏನಾಗತ್ತ, 3/4 ಅಂತ ಆಗತ್ತ. 3/4 ಅಂತ ಆಗತ್ತ. ಇವು ನಮಗ 3 ರೇಷಿಯೋಸ್ಗಳು ಅಥವಾ ಅನುಪಾತಗಳು. ಇನ್ನು 3 ಬರಿಬೇಕಲ್ಲ. ಇವಿಷ್ಟು ಬರೆದಿವಿ ಅಂದ್ರೆ ನಮಗ ಮುಂದಿನ ಬಹಳ ಈಸಿ. ಅದನ್ನ ಬರೆಯುವಂತದ್ದು ಏನ್ ನಮಗ ಟಫ್ ಆಗೋದಿಲ್ಲ. ಈಗ ಸೈನ್ ಅದ ಉಲ್ಟಾ ಅಥವಾ ರೆಸಿಪ್ರೋಕಲ್ ಆಫ್ ಸೈನ್ ಅಂತ ಕರಿತೇವೆ ನಾವು. ಅಂದ್ರೆ ರೆಸಿಪ್ರೋಕಲ್ ಅನ್ನೋ ಒಂದು ವರ್ಡ್ ಅನ್ನ ಯೂಸ್ ಮಾಡ್ತೇವೆ ಇಲ್ಲಿ. ಹೌದಾ? ಅದ್ರದ್ದು ವೃತ್ಕ್ರಮ ಅಥವಾ ಉಲ್ಟಾ ಅಂತ ಕರಿತೀವಿ. ಹೌದಾ? ಸೊ ಇಲ್ಲಿ ಸೈನ್ ಅದ ಏನಾಗತ್ ನೋಡ್ರಿ ನಮಗ, ಕೊಸೆಕ್. ಕೊಸೆಕ್ ಎ ಅಂದ್ರ ಇದ್ರ ಉಲ್ಟಾ ಬರದ್ ಬಿಡ್ಬೇಕು ನಾವ್ ಅಷ್ಟ. 5/3 ಅಂತ ಬರಿಬೇಕು. ಹೌದಾ? 5/3 ಅಂತ ಬರಿಬೇಕು. ಇದು ಕಾಸ್ ದ ಉಲ್ಟಾ ಏನಾಗತ್ ನೋಡ್ರಿ, ಸಿಕೆಂಟ್ ಎ. ಸಿಕೆಂಟ್ ಎ ಅಂದಾಗ ಏನಾಗತ್ತ, 5/4. ಇದು ಏನು ಉಲ್ಟಾ ಇರ್ತೈತಲ್ಲ, ಸೀದಾ ಇದ್ರೆ ಉಲ್ಟಾ ಬರಿಬೇಕು. 5/4 ಅಂತ ಬರಿಬೇಕು. ನೆಕ್ಸ್ಟ್ ಟ್ಯಾನ್ ಎ ಅಂದಾಗ ಇದ್ರ ಉಲ್ಟಾ ಬರಿಬೇಕು. ಟ್ಯಾನ್ ಎ ಅಂದ್ರೆ ಏನಾಗತ್ತ, ಅದ್ರದ್ದು ಉಲ್ಟಾ ಏನಿದೆ ನಮ್ಗ, ಕಾಟ್ ಎ. ಕಾಟ್ ಎ ಇಸ್ ಈಕ್ವಲ್ ಟು 4/3 ಅಂತ ಬರಿಬೇಕು. ಅರ್ಥ ಆಯ್ತಾ? ಈ ರೀತಿ ನಾವು ಇದೇನು ಕೊಟ್ಟಿರುವ ಆಂಗಲ್ ಒಳಗ ನಿಮ್ಗೆ ಇನ್ನೂ ಒಂದಿಷ್ಟು ಎಕ್ಸಾಂಪಲ್ಸ್ ಗಳನ್ನ ಹೇಳ್ತೇನೆ. ಅಂದಾಗ ನಿಮ್ಗ ಈ ರೇಷಿಯೋಸ್ ಗಳನ್ನ ಬರೆಯೋದು ನೀವು ಮೊದ್ಲ ನೀಟಾಗಿ ಕಲಿಬೇಕು. ಅರ್ಥ ಆಯ್ತಾ? ಸೊ ಇದು ಏನಾಗತ್ತಂದ್ರ ತ್ರಿಕೋನಮಿತಿಯ ರೇಷಿಯೋಸ್ಗಳು, ಅನುಪಾತಗಳು ಎಷ್ಟಾದ್ರು ನಮಗ 6. ಒಂದು ಸೈನ್, ಕಾಸ್, ಟ್ಯಾನ್, ಇದು ರೂಟ, ಕೊಸೆಕ್ ಎ, ಸಿಕೆಂಟ್ ಎ, ಕಾಟ್ ಎ ಅಂತ ಇದಾವೆ. ಸೊ ಇವನ್ನ ಇನ್ನೂ ಒಂದಿಷ್ಟು ಎಕ್ಸಾಂಪಲ್ಸ್ ಗಳನ್ನ ನೋಡೋಣ. ಸೊ ಇಲ್ಲಿವರೆಗೆ ಹೇಳಿರ್ತಕ್ಕಂಥ ಅಭ್ಯಾಸ ನಿಮಗ ನೀಟಾಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ತಿಳ್ಕೊಂಡು ಇವತ್ತಿನ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಕ್ಲಾಸ್ ಒಳಗ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು.